ಹೊಸ ವರ್ಷವನ್ನ ದೇವರ ದರ್ಶನ ಮಾಡುವ ಮೂಲಕ ಸಾಕಷ್ಟು ಜನ ಭಕ್ತರು ಆರಂಭ ಮಾಡಿದ್ದಾರೆ. ಅದೇ ರೀತಿಯಾಗಿ ವರ್ಷದ ಮೊದಲ ದಿನ ಕೃಷ್ಣನ ದರ್ಶನಕ್ಕೆ ಭಕ್ತರ ದಂಡು ಹರಿದು ಬಂದಿತ್ತು. ಉಡುಪಿಯ ಶ್ರೀ ಕೃಷ್ಣನ ದೇಗುಲದಲ್ಲಿ ವಿಶೇಷ ಪೂಜೆ ನಡೆಸಲಾಗಿದೆ. ಸರತಿ ಸಾಲಿನಲ್ಲಿ ನಿಂತು ಕೃಷ್ಣನ ದರ್ಶನವನ್ನ ಪಡೆದಿದ್ದಾರೆ ಭಕ್ತರು. ಉಡುಪಿಯ ಶ್ರೀ ಕೃಷ್ಣನಿಗೆ ಇಂದು ದ್ವಾದಶಿಯ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಾಗಿದೆ. ಉಡುಪಿ ಜಿಲ್ಲೆಯ ಎಲ್ಲ ದೇವಸ್ಥಾನಗಳಿಗೂ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ಬಾರಿ ನರೇಂದ್ರ ಮೋದಿ ಅವರು ಉಡುಪಿಯ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಟ್ಟಿದ್ರು. ಮೋದಿ ಬಂದು ಹೋದ ನಂತರ ಕೃಷ್ಣ ಮಠಕ್ಕೆ ಬರುವಂತ ಭಕ್ತಾದಿಗಳ ಸಂಖ್ಯೆಯಲ್ಲಿ ಸಾಕಷ್ಟು ಹೆಚ್ಚಳವಾಗಿದೆ. ಹೊಸ ವರ್ಷ 2026 ಬಂದಿದೆ. ಪ್ರತಿಯೊಬ್ಬರೂ ಕೂಡ ಹೊಸ ವರ್ಷವನ್ನು ಚೆನ್ನಾಗಿರಬೇಕು ಅನ್ನುವಂಥ ಕಲ್ಪನೆಯೊಂದಿಗೆ ಹೊಸ ದಿನವನ್ನು ಆರಂಭಿಸ್ತಾರೆ. ಉಡುಪಿಯ ಕೃಷ್ಣ ಮಠದಲ್ಲಿ ಆ ರೀತಿಯ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಬಂದ ಸಾವಿರಾರು ಜನರನ್ನು ನಾವು ಬೆಳಗಿನಿಂದಲೇ ನೋಡ್ಬೋದು. ದ್ವಾದಶಿಯ ದಿನ ಇವತ್ತು. ಸೊ ಆ ದೃಷ್ಟಿಯಿಂದಲೂ ಕೂಡ ಸಾಕಷ್ಟು ಜನ ಭಕ್ತರಿದ್ದಾರೆ. ಬಹಳ ಮುಖ್ಯವಾಗಿ ಕೃಷ್ಣ ಮಠದಲ್ಲಿ ಮೊದಲ ದಿನದ ದೇವರ ದರ್ಶನವನ್ನು ಮಾಡಬೇಕು ಅನ್ನುವಂಥ ಆಸೆಯನ್ನು ಹೊತ್ತು ಹೊರ ರಾಜ್ಯಗಳಿಂದ ಬಂದ ಅನೇಕ ಭಕ್ತರನ್ನು ಕೂಡ ನಾವು ಸರದಿಯ ಸಾಲಿನಲ್ಲಿ ನೋಡ್ಬೋದು. ಬೆಳಿಗ್ಗೆ 6 ಗಂಟೆಯಿಂದಲೇ ಸರದಿಯ ಸಾಲು ಇದೇ ರೀತಿ ಇದೆ. ಕಳೆದ 4-6 ದಿನಗಳಿಂದ ನಾವು ನೋಡೋದಾದರೆ ಪ್ರತಿದಿನ 30-40 ಸಾವಿರ ಜನ ಊಟಕ್ಕೆ ಬರ್ತಾ ಇದ್ದಾರೆ. ದೇವರ ದರ್ಶನಕ್ಕೆ ಅಂತ ಲಕ್ಷಾಂತರ ಜನ ಬರ್ತಾರೆ. ಇವತ್ತು ಬಹಳ ಮುಖ್ಯವಾಗಿ ವರ್ಷದ ಮೊದಲ ದಿನವನ್ನು ಸಂಭ್ರಮಾಚರಣೆಯ ಭಾಗ ಒಂದು. ಎರಡನೇದು ಬಹಳ ಆಧ್ಯಾತ್ಮಿಕವಾಗಿ ಕಳಿಬೇಕು ಅನ್ನುವಂಥ ಆಸೆ ಇರುವವರು ಬಹಳ ಜನ ಉಡುಪಿಗೆ ಬರ್ತಾರೆ. ಅದರಲ್ಲಿ ಕೃಷ್ಣಮಠ ಇರ್ಬೋದು, ಕೊಲ್ಲೂರು ಇರ್ಬೋದು, ಬೇರೆ ಬೇರೆ ದೇವಾಲಯಗಳಿಗೆ ಈ ದಿನ ಲಕ್ಷಾಂತರ ಜನ ಭೇಟಿ ಕೊಡ್ತಾರೆ. ಸೊ ಕೃಷ್ಣ ದರ್ಶನ ಬೆಳಗಿದ್ದರೆ ಸರತಿಯ ಸಾಲಿನಲ್ಲಿ ನಿಂತು ಮಾಡ್ತಾ ಇದ್ದಾರೆ. ನಾವು ನೋಡ್ಬೋದು ಕಿಲೋಮೀಟರ್ ಗಟ್ಟಲೆ ಸರತಿಯ ಸಾಲು. ಮೊನ್ನೆ ಕೂಡ ಪಾರ್ಕಿಂಗ್ ಏರಿಯಾವರೆಗೂ ಕೂಡ ಸರತಿಯ ಸಾಲಿದ್ದದನ್ನು ನಾವು ಗಮನಿಸಿದ್ದೆವು. ಇವತ್ತು ಕೂಡ ಭಕ್ತರ ಸಂಖ್ಯೆಯಲ್ಲಿ ಸ್ವಲ್ಪವೂ ಇಳಿಮುಖ ಆಗಿಲ್ಲ. ನಡೆದು ಸಂಕ್ರಾಂತಿಯವರೆಗೆ ಇದೇ ರೀತಿಯ ಒಂದು ಭಕ್ತರ ಜನಸಂದಣಿ ಕೃಷ್ಣ ಮಠದಲ್ಲಿ ಇರುವಂಥದ್ದು. ಈಗ ವರ್ಷದ ಮೊದಲ ದಿನ ಮೊದಲ ದರ್ಶನ ಕೃಷ್ಣನದ ಆಗಬೇಕು ಅನ್ನುವಂಥ ಕಲ್ಪನೆಯಲ್ಲಿ ಸಾಕಷ್ಟು ಜನ ಬಂದಿರುವುದನ್ನು ನಾವು ನೋಡ್ತಾ ಇದ್ದೇವೆ. ಅವರನ್ನು ಮಾತನಾಡಿಸೋಣ, ಅವರ ಅಭಿಪ್ರಾಯಗಳನ್ನು ಕೇಳಿ ತಿಳ್ಕೊಳ್ಳೋಣ. ಮಠದ ದಿವಾಣರಂತ ಪ್ರಸನ್ನಾಚಾರ್ಯ ನಮ್ಮ ಜೊತೆಗಿದ್ದಾರೆ. ಸರ್, ಜನವರಿ ತಿಂಗಳು ಬಂತು ಅಂದರೆ ಡಿಸೆಂಬರ್ ಜನವರಿ ಅಂದರೆ ಜನೋಜನ, ವರ್ಷಾಂತ್ಯ, ವರ್ಷದ ಆರಂಭ. ಇವತ್ತು ವರ್ಷದ ಆರಂಭ, ಮೊದಲ ದಿನ. ತುಂಬ ಜನ ಭಕ್ತರಿದ್ದಾರೆ. ಹೇಗಿದೆ ಬಂದ ಭಕ್ತರ ಜನಸಂದಣಿ ಹೇಗಿದೆ ಅಂತ? ನಮಸ್ಕಾರ. ಅದೇ ಈಗ ಉಡುಪಿ ಕೃಷ್ಣ ಮಠದಲ್ಲಿ ನಮ್ಮ ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಪಾದರ ಪರ್ಯಾಯ. ಹಾಗಾಗಿ ಅನೇಕ ಕಾರ್ಯಕ್ರಮಗಳ ಒಂದು ಸರಣಿ ಕಾರ್ಯಕ್ರಮಗಳು ನಡೀತಾ ಇದೆ. ಮೊನ್ನೆ ತಾನೇ ಶ್ರೀನಿವಾಸ ಕಲ್ಯಾಣ ಆಯಿತು. ಅದು ಮತ್ತು ವೈಕುಂಠ ಏಕಾದಶಿ ಜೊತೆ ಬಂದದ್ದರಿಂದ ಮತ್ತು ಜನವರಿ ಮೊದಲ ದಿವಸ ಇವತ್ತು ವರ್ಷಾರಂಭ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ. ಅದಕ್ಕೋಸ್ಕರ ಎಲ್ಲ ಸಾಲು ರಜೆ ಇರೋದ್ರಿಂದ ತುಂಬ ಜನ ಇಲ್ಲಿ ಬರ್ತಾಯಿದ್ದಾರೆ. ಉಡುಪಿ ಈಗ ಹಿಂದೆಗಿಂತ ಜಾಸ್ತಿ ಜನಸಂದಣಿಯಿಂದ ತುಂಬಿ ಹೋಗಿದೆ ಅಂತಲೇ ಹೇಳ್ಬೋದು. ಸರ್, ವ್ಯವಸ್ಥೆ ಮಾಡೋದು ಒಂದು ಸವಾಲು. ಮಧ್ಯಾಹ್ನ ರಾತ್ರಿ ಊಟದ ವ್ಯವಸ್ಥೆ ಎಲ್ಲ ಆಗಬೇಕು. ಹೇಗಿತ್ತು ಈ ಸಲ ಜನಸಂದಣಿ ಅಂತ? ಇಲ್ಲಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರ ಒಂದು ಅನುಗ್ರಹದಿಂದ ಇಲ್ಲಿ ಎಷ್ಟು ಜನ ಬಂದರೂ ಊಟದ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಅವಕಾಶಗಳಿದೆ. ಮತ್ತು ನಮ್ಮ ಕಾರ್ಯಕರ್ತರ ಉತ್ಸಾಹದಿಂದ ಅದನ್ನು ಮಾಡ್ತಾ ಇದ್ದಾರೆ. ಯಾರಿಗೂ ಏನು ತೊಂದರೆ ಆಗಲಿಲ್ಲ. ಭಾಳ ಇಲ್ಲಿ ಹೆಚ್ಚಿನವರು ಬಂದವರು ಸಂಜೆಯಲ್ಲಿ ಬೀಚಿಗೆ ಹೋಗಿ ರಾತ್ರಿ ದರ್ಶನ ಮಾಡುವವರು ಬರ್ತಾರೆ. ರಾತ್ರಿ ಊಟ ಮಾಡಿ ಹೋಗ್ತಾರೆ. ಅಥವಾ ಮಧ್ಯಾಹ್ನ ಊಟ ಮಾಡಿ ಸುಮಾರು 40-45 ಸಾವಿರ ಜನ ಒಂದು ದಿವಸದಲ್ಲಿ ಬಂದದ್ದು ಉಂಟು. ಕೃಷ್ಣ ಮಠಕ್ಕೆ ಬಂದ ಭಕ್ತರನ್ನು ಕೂಡ ಮಾತಾಡಿಸೋಣ. ಎಲ್ಲರೂ ಹೊಸ ವರ್ಷ ಅಂದರೆ ಬೇರೆ ಬೇರೆ ಥರ ಎಂಜಾಯ್ಮೆಂಟ್ ಇನ್ನೊಂದು ಮತ್ತೊಂದು ಕಳೀತಾರೆ. ಬೆಳಿಗ್ಗೆ ತುಂಬ ಜನ ದೇವಸ್ಥಾನಕ್ಕೂ ಬರ್ತಾರೆ. ನಿಮ್ಮ ಕಾನ್ಸೆಪ್ಟ್ ಏನು ದೇವಸ್ಥಾನಕ್ಕೆ ಬಂದಿದ್ದೀರಿ ಇವತ್ತು? ಹೊಸ ವರ್ಷ ಒಳ್ಳೆ ದಿನ, ಒಳ್ಳೆ ಇದರಿಂದ ಸ್ಟಾರ್ಟ್ ಆಗಲಿ ಅಂಥೇಳಿ ಇವತ್ತು ಕೃಷ್ಣ ದರ್ಶನ. ಅದು ಈ ವರ್ಷ ಪರ್ಯಾಯ ಬೇರೆ ಇದೆ. ಹಾಗಾಗಿ ನಾವು ಶಿವಮೊಗ್ಗದಿಂದ ಬಂದಿರೋದು. ಪ್ರತಿ ವರ್ಷ ಈ ಥರ ಒಂದು ಹೊಸ ವರ್ಷನ ಒಳ್ಳೆ ರೀತಿ ಪ್ರಾರಂಭ ಮಾಡೋಣ ಅಂತೇಳಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪ್ರತಿ ವರ್ಷ ಒಂದೊಂದು ದೇವಸ್ಥಾನಕ್ಕೆ ಹೋಗ್ತೀರಿ. ಈ ಸಲ ಕೃಷ್ಣ ಮಠಕ್ಕೆ ಬಂದಿದ್ದೀವಿ. ಹೌದು ಸರ್. ನೀವು? ನಾವು ಬ್ಯಾಂಗ್ಳೂರಿಂದ ಬಂದಿರೋದು. ಬಟ್ ನಾನು ಶಿವಮೊಗ್ಗದವನೇ. ಬಟ್ ನಾನು ಯೂಶ್ವಲಿ ನಾನು ವರ್ಷನೂ ನಾನು ಆಲ್ಮೋಸ್ಟ್ ಕೃಷ್ಣ ಮಠಕ್ಕೆ ಬರ್ತಾ ಇರ್ತೀನಿ. ಇದು ನನ್ನದು 7-8 ಟೈಮ್ ಬರ್ತಾ ಇದ್ದೀನಿ. ನಾವು ಹಿರಿಯರು ಏನು ಹೇಳಿಕ್ಕೆ ಬಯಸ್ತೀರಿ? ಲೋಕೋದ್ಧಾರಕ ಶ್ರೀಮಾನ್ ಕೃಷ್ಣ ಅವನ ದರ್ಶನ ಮಾಡಿದ್ರೆ ಎಲ್ರಿಗೂ ಒಳ್ಳೆಯದಾಗತ್ತೆ. ಹರೇ ರಾಮ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಬಹಳ ಮುಖ್ಯವಾಗಿ ಮೊದಲ ದಿನ ದೇವರ ದರ್ಶನದಿಂದಲೇ ಆರಂಭ ಆಗಲಿ ಅನ್ನುವಂಥ ಆಸೆಯನ್ನು ಇಟ್ಟುಕೊಂಡು ಬಂದಿದ್ದಾರೆ. ಹೀಗೆ ಪ್ರತಿ ವರ್ಷ ಒಂದೊಂದು ದೇವಸ್ಥಾನಕ್ಕೆ ಹೋಗುವ ಸಂಪ್ರದಾಯವನ್ನು ಕೂಡ ಇಟ್ಟುಕೊಂಡವರು ಅನೇಕ ಮಂದಿ ನಮಗೆ ಇಲ್ಲಿ ಸಿಗ್ತಾರೆ. ಸೊ ಹೊಸ ವರ್ಷ ದೇವರ ಸನ್ನಿಧಿಯಲ್ಲಿ ಆರಂಭ ಆದದ್ರಿಂದ ಅವರ ಜೀವನವೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂಥ ಆಶಯವನ್ನು ನಾವು ಕೂಡ ವ್ಯಕ್ತಪಡಿಸ್ತಾ ಇದ್ದೇವೆ. ಉಡುಪಿಯಿಂದ ಕ್ಯಾಮ್ರಾಮನ್ ಹರೀಶ್ ಜೊತೆಗೆ ಶಶಿಧರ್ ಮಾಸ್ತಿಬೈಲು, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.